ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಗೆಲ್ಲ ಯಾರೆಲ್ಲ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಹಿಂಚು ಮತ್ತು ನಮ್ಮ ನೀತು ಹಾಯ್ ಮಾಡಿ. ಹಾಯ್, ನನ್ನ ಸುಡನೆ ಕಲ್ತಿಲ್ಲ ಬೆಳಗ್ಗೆ. ಇವ್ನು ನೋಡಿ, ಇವನು ಯಪ್ಪ ಯಾರ್ಯಾರು ಫೋನ್ ಸಿಗುತ್ತೆ ಬಿಟ್ಟು ಫೋನ್ ಅವನು. ಇನ್ನು ನಮ್ಮ ಅಣ್ಣಯ್ಯ ಹಾಯ್ ಮಾಡಿ ಇಬ್ರು. ನಮ್ಮ ಹಸ್ಬೆಂಡ್ ಫುಲ್ ಮೇಕಪ್ ಆಗದೆ, ಬ್ಲಾಗ್ ಅಂದಷ್ಟೇ ನೀಟಾಗಿ ಮೇಕಪ್ ಅಷ್ಟೇ. ಅವರು ಎಲ್ಲ ಇವಾಗ ಆರ್ತಿ ಹುಡುಕ್ ಹೋಗ್ತಾ ಇದೀವಿ ಗಾಯ್ಸ್. ಯಾರ್ದೇನಾರು ಆಗ್ಬಿಡ್ಲಿ ಟೀ ಎತ್ಕ ಕುಡಿತಾರದು ಬೆಳಿಗ್ಗೆಯಿಂದ ಫ್ರೆಂಡ್ಸ್. ಅವರು ಚೆನ್ನಾಗಿ ಕುಡ್ದಾರ ತಿಂದಾರ. ಇವಾಗ ನಮ್ಗೆ ಏನಿಲ್ಲ. ನಾವು ನಾಷ್ಟ ಮಾಡಿದ್ದೆ 1 ಕಾಲು ನೋಡಿ ಫ್ರೆಂಡ್ಸ್. ನನಗೂ ಕೊಡ್ತಾ ಪಾಪ ರಾಂಗಾಗಿ ತಿಳ್ಕೊಬಿಟ್ಟೆ, ಸಾರಿ. ನಂಗೆ ಹಂಗೆ ಇಟ್ಕೊಂಡು 2 ನಿಮಿಷ. ನಮ್ಮ ಡ್ಯಾಡಿ ಊಟಕ್ಕೆ ಬಂದವ್ರೆ ನೋಡಿ ಫ್ರೆಂಡ್ಸ್, ಅಷ್ಟೇ. ಅವರು ಮಾತಿಲ್ಲ ಕತೆ ಇಲ್ಲ. ನಮ್ಮ ಮಮ್ಮಿ ಪಾಪ ಅಡುಗೆ ಮನೆಯೆಲ್ಲ ಮೆಸ್ಸಪ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಮ್ಮಮ್ಮ ಟೀಗಿ ಮಾಡ್ಕೊಂಡು ಊರಿಗೆ ಹೋಗ್ಬೇಕಂತೆ. ನಾರು ಒಂದು ಎತ್ಕೊತಾ ಇರಬೇಕು, ತಿಂತಾ ಇರಬೇಕು. ಬಾಯಿಗಂತೂ ರೆಸ್ಟೇ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಏನಾರು ತಿನ್ನು, ಅಲ್ಲಿ ರೆಸ್ಪೆಕ್ಟೇ ಇಲ್ಲ. ಹಿಂದೆ ಇಟ್ಕೊ ಹೋಯ್ತಾ ಇದ್ರು ಮಾತಾಡೋದ ಅಲ್ಲಿ. ಇಲ್ಲೇ ಬಂದು ಫೋನು, ಹೋಗೋ ಟೈಮಲ್ಲೂ ಫೋನ್. ಇಲ್ಲಿ ಬರೀ ರೀಲ್ಸು ರೀಲ್ಸು ರೀಲ್ಸು. ಇವಳು 2 ಗಂಟೆ ಕೂತಿದ್ದಿ ಫ್ರೆಂಡ್ಸ್. ನಮ್ಮಣ್ಣ ಇವಾಗ ರೆಡಿ ಆಯ್ತು. ಅವ್ನು ಏನು ಹೇಳಲಿ ನಮ್ಮಣ್ಣನಿಗೆ ನೋಡಿ. ಈಗ ಅದು ಹೊರಡೋ ಟೈಮಲ್ಲಿ ರೆಡಿ ಆಯ್ತು. ಅವನೇ ಬೊಯ್ಬೇಕಾ ಬೈಬಾರ್ದ ನೀವು ಹೇಳಿ ಫ್ರೆಂಡ್ಸ್. ಇದ್ರಲ್ಲಿ ನಂದೇಲಿ ಇಡ್ಲಿ ಅಂತ ಮಾತಾಡ್ಬೇಕು ಇವಳು. ಹೌದು, ಮಾತಾಡ್ಲಿಲ್ಲ ಅಂದ್ರೆ ಅವ್ಳು ತಿಂದಿದ್ದು ಅರ್ಗದೇ ಇಲ್ಲ. ಅವಾಗಿಂದ ಬಡ್ಕತ್ತವಳೆ, ಮಾತಾಡೋದೇ ಬದುಕ. ಹೊರಡೋ ಟೈಮಲ್ಲಿ ಮಲ್ಗೋನೆ, ಅಷ್ಟೊಂದಿಂದ ಆಟ ಆಡ್ತವನೆ. ಈಗ ಮಲ್ಕೊಂಡವನೆ. ಇವ್ನ ಎತ್ಕ ಕರ್ಕೋಬೇಕು ಇವಾಗ. ಅಯ್ಯೋ ಕತೆ. ರೆಡಿ ಟೈಮ್ ಆಗೈತೆ, ಇನ್ನೂ ಲೇಟು. ಬಂದಿದ್ದು ಲೇಟು, ಏನು ಮಾಡ್ತಾ ಇರೋದು ಎಲ್ಲ ಲೇಟು. ಏನು ಮಾಡೋದು ಇವ್ರಿಗೆ ಹೇಳಿ ಫ್ರೆಂಡ್ಸ್, ನೀವೇ ಹೇಳಿ ಇವ್ರಿಗೆ ಏನು ಮಾಡ್ಬೇಕು. ಕೊನೆಗೆ ನನ್ನ ಮಗ ಎದ್ದ, ಅವ್ರ ಡ್ಯಾಡಿ ಜೊತೆ ರೆಡಿ ಆಗ್ಬಿಟ್ಟ. ಹಾಯ್ ಮೇಡಮ್ ಮಗ್ನ. ಹಾಯ್. ಅವ್ನು ಈಗ ಎದ್ದ ಇದ್ದೀವಿ ಫ್ರೆಂಡ್ಸ್. ಹಂಗೂ ಹಿಂಗೂ ರೆಡಿ ಆಗಿ ಹೊರಟ್ವಿ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಫೈನಲಿ ಹೊರಟಿದ್ದೀವಿ. ಒಂದೇನೋ ಇನ್ಸಿಡೆಂಟ್ ಆಯಿತು, ಅದರಿಂದ ಮೂಡ್ ಆಫ್ ಆಗ್ಬಿಟ್ಟಿದ್ದೀವಿ. ಎಲ್ಲ ಬೇಜಾರಾಗ್ಬಿಟ್ಟೈತೆ. ನಮ್ಮ ಗ್ಯಾಂಗ್ ತೋರಿಸ್ತಿದ್ದೀವಿ. ನಮ್ಮ ಅಣ್ಣ ಫುಲ್ ಡ್ರೈವಿಂಗಲ್ಲಿ ಮೂಡಲ್ಲ. ಲಡ್ಡು ಎಲ್ಲರೂ ಹೋಗ್ತೀವಿ ಅಂದರೆ ಫುಲ್ ಖುಷಿ. ಎಂಜಾಯ್ ಮೂಮೆಂಟ್ ಎಲ್ಲ ಇವತ್ತು. ಸೋದೆ ಬ್ಲಾಗ್ ಬಂದಷ್ಟೇ ಸೈಲೆಂಟ್ ಆಗ್ಬಿಡ್ತಾಳೆ. ಸೈಲೆಂಟು ಇಷ್ಟೋ ಗಂಟೆ ಮಡ್ಕತ್ತವಳೆ. ಬ್ಲಾಗ್ ಅಂತ ಎತ್ತದಷ್ಟೇ ಸೈಲೆಂಟು. ಆರ್ತಿ ಉಪ್ಪಿಗೆ ಬಂದ್ವಿ ಗಾಯ್ಸ್. ಕಿರ್ಚಿ ನನ್ನ ಗಂಟ್ಲು ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಅಯ್ಯಪ್ಪ, ಏನು ಇವರು ನಮ್ಮ ಗರ್ಲ್ಸ್ ಎಲ್ಲ ಫುಲ್ಲು ಜೋಶಲ್ಲಿ ಫುಲ್ಲು ಎಂಜಾಯ್ ಮಾಡ್ಬಿಟ್ಟಿದ್ದಾರೆ. ಇವನಂತೂ ಅಪ್ಪ ಪಾಪ ಯಾರು ಕಡ್ಲೆಕಾಯಿ ಮಾರೋರ್ಗಾರು ತಗ್ಲಾಕ್ಬಿಟ್ಟು ಕಳಿಸ್ಬಿಡ್ಬೇಕು. ತೋರಿಸು ಆಂಟಿ ನಾವು ಜಾಸ್ತಿ ಆಂಟಿ ಲವರ್. ಇವನು ಆಂಟಿ ಲವರ್. ಈ ಚಿಕ್ಕ ಏಜು, ಇವ್ನು ಚಿಕ್ಕ ಏಜ್ ಅಲ್ಲ, ದುಡ್ಡು ಮನೆಯಲ್ಲಿ ಹೆಂಗ ಆಡ್ತಾನೆ ನೋಡಿ ಸರ್. ಯಾಕೆ ದೋಷಲ್ಲಿ ಇರ್ಬಾರ್ದು ಹೇಳಿ ಗಾಯ್ಸ್. ಅಷ್ಟು ಆರ್ತಿ ಉಕ್ಕಡಿಗೆ ಬಂದಿದ್ದೀವಿ. ಇವಾಗಿಂದ ಸ್ಟಾರ್ಟ್ ನಮ್ಮ ಜೀವನ. ಇಲ್ಲಿಂದ ಇವನು ಯಾರೋ ಮಾದೇವಕ್ಕ ಅಂತ ಇಟ್ಕೊಬಿಟ್ಟಿದ್ದಾನೆ ಫ್ರೆಂಡ್ಸ್. ಅಲ್ಲಿ ಹುಚ್ಚಕೊಂಬಿಡೈತೆ ಅವನಿಗೆ. ನಮ್ಮ ಜೊತೆ ಕಾರಲ್ಲಿ ಬಂದ್ಬಿಟ್ಟು ಪೂಜೆ ಸಾಮಾನು ತಗೋತಾ ಇದ್ದೀವಿ ಫ್ರೆಂಡ್ಸ್. ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಮಳೆ ಸ್ಟಾರ್ಟ್ ಆಗೋಯ್ತು. ಯಪ್ಪ, ನಮ್ಮ ಬ್ಯಾಡ್ ಟೈಮ್ ಅಂದರೆ ಇದೆ. ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಮೂಡೇ ಹೋಗ್ಬಿಡುತ್ತೆ ನೋಡಿ. ಎಂಜಾಯ್ ಮಾಡೋಕ್ಕೂ ಅಷ್ಟು ಇರೋದಿಲ್ಲ ಅಲ್ವಾ. ಅಲ್ಲಿ ಬರ್ಬೇಕಾದ್ರೆ ಇದ್ದಿದ್ದು ಜೋಶು ಈ ಮಳೆ ನೋಡ್ಬಿಟ್ಟು ಎಲ್ಲ ಒಂಟೆ ಹೋಯ್ತು ಫ್ರೆಂಡ್ಸ್ದು. ಎಂಥ ಬ್ಯಾಡ್ ಟೈಮ್ ಅಂದರೆ ಆರ್ತಿ ಉಕ್ಕಡಿಗೆ ಬಂದ್ವಿ ಗಾಯ್ಸ್. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಕ್ಯೂಗೆ ಹೋಗಿ ಪೂಜೆ ಮಾಡಿಸಿ ತಡ ಓಡಿಸಿ ಮತ್ತೆ ಇನ್ನೂ ಟ್ರಿಪ್ಪು ನೋಡೋಣ. ಇವಳು ಬರೀ ಫೋಟೋ 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 ಫ್ರೆಂಡ್ಸ್. ಇನ್ನೇನು ಹುಚ್ಚಿಲ್ಲ.
ನಮ್ಮ ಹಸ್ಬೆಂಡ್ ನನ್ನ ಬಿಟ್ಬಿಟ್ಟು ಮಗ ಇದ್ರೆ ನಾನು ಬೇಡವೇ ಬೇಡ ಲೆಕ್ಕಕ್ಕೆ ಇಲ್ಲ ಫ್ರೆಂಡ್ಸ್. ಇಲ್ಲಿ ಹೋಯ್ತಾ ನೋಡಿ, ಬೆಲೆನೇ ಇಲ್ಲ ನನಗೆ. ಇಷ್ಟೊಂದೇನು ರಶ್ ಇಲ್ಲ ಫ್ರೆಂಡ್ಸ್, ಹೋಗ್ಬೋದು. 2-3 ಲೈನ್ ಇದೆ, ನೋಡೋಣ. ನೋಡಿ ಅವ್ರ ಮಗ ಇದ್ರೆ ನಮ್ಮ ಹಸ್ಬೆಂಡ್ ನನ್ನೇ ಬಿಟ್ಬಿಟ್ಟು ಓಡಾಡೋದು. ಬಕ್ರಾ ಮಾಡಕ್ ಹೋಗಿ ನಾನೇ ಬಕ್ರಾ ಆಗ್ಬಿಟ್ಟೆ ಫ್ರೆಂಡ್ಸ್. ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಪೂಜೆ ಮಾಡಿಸಿ ಬಂದ್ವಿ. ನಮ್ಮ ಹುಡುಗಿರೆಲ್ಲ ಫುಲ್ಲು ಇದಾಗ್ಬಿಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಬಿಟ್ರು. ಅವ್ರ ಮಗ ಇದ್ರೆ ನಾನು ಬೇಕೇ ಬೇಕು ಬೇಡವೇ ಬೇಡ. ನಾನು ಬ್ಲಾಗ್ ಇದ್ರೆ ಬೇಕೇ ಬೇಕು ಬೇಡಲೇ ಬೇಡ ನಾವು ಇಬ್ರು. ಇದೆಲ್ಲ ಡವ್. ಇಷ್ಟ ದಿನ ನನ್ನ ಕೈ ಇಟ್ಟು ಕರ್ಕ ಬಂದಿದ್ದವರು ಇವತ್ತು ಬಿಟ್ಬಿಟ್ಟು ಬಂದವ್ರೆ. ಪಾಪ ನಮ್ಮ ಅಣ್ಣ ನೋಡಿ, ಅಯ್ಯೋ ಪಾಪ ಅವನಿಗೆ ಹುಡುಗಿ ಸಿಕ್ಕಿಲ್ಲ ಅನ್ನೋದೇ ಯೋಚನೆ ಆಗ್ಬಿಟ್ಟೈತೆ, ಅದಕ್ಕೆ ಹಂಗಾಗ್ಬಿಟ್ಟವ್ರಿ. ಇವಳು ನೋಡಿ 16 ಸಲ ಹೋಗ್ತೇ ಇಸ್ಕ ಬಂದು ಕುಡಿಯೋದೆ. ಮಾಡ್ಬಿಟ್ಟು ಇವಾಗ ನೆಕ್ಸ್ಟ್ ಬಂದು ತಡ ಓಡ್ಸಕ್ಕೆ ಹೋಗ್ಬೇಕು. ಇವರೆಲ್ಲ ತಡ ಓಡ್ಸಲ್ಲ ಅಂತಿದ್ದಾರೆ, ಅದೇನು ಮಾಡಬೇಕು ಗೈಸ್. ನೋಡಿ ತಡೆ ಓಡ್ಸಕ್ಕೆ ಹೋಗಿದ್ದಾರೆ, ಅದನ್ನು ವಿಡಿಯೋ ಮಾಡು ಅಂತ ಹೇಳಿದಾಳೆ, ಸೊ ವಿಡಿಯೋ ಮಾಡ್ತಿದ್ದೀನಿ. ಕೈನಲ್ಲಿ ತಡ ಓಡಿಸ್ಬಿಟ್ಟು ಜಸ್ಟ್ ಆಚೆ ಬಂದ್ವಿ. ಇವ್ರು ಏನೇನೋ ಕೈಗೆಲ್ಲ ಏನೇನೋ ಕಟ್ಟಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ಸೊ ವೈಟಿಂಗ್. ನಮ್ಮ ಲಡ್ಡು ಲಡ್ಡುಗೆ ಆಟ ಸಾಮಾನು ನೋಡ್ಬಿಟ್ಟು ಚಿನ್ನಿ ಆಟ ಸಾಮಾನು ಅಂತೆ. ಲಡ್ಡುಗೆ ಆಟ ಸಾಮಾನು ನೋಡಿದ್ರೆ ಆಟ ಸಾಮಾನು ಬೇಕು. ಕೈಗೆ ಕಟ್ಟಿಸ್ಕೊಂಡು ಏನೇನೋ ಕಾಮಿಡಿ ಮಾಡ್ತಾನೆ ನಮ್ಮ ಅಣ್ಣ, ವೇಸ್ಟು. ಅದೇ ಚಿನಿಮ್ಮ ನೀವು ಕಟ್ಸ್ಕೊತೀರಾ? ಹಾಂ ಕಟ್ಸ್ಕೊತೀರ. ಏನು ಹುಡುಕ್ತಿದ್ಯಾ? ಹೇಳಿ ಏನು? ಸುಮ್ಮನೆ ಖಾಲಿ ಇವರು ಏನು ತಗೊಳ್ಳಲ್ಲ, ಸುಮ್ಮನೆ ವೇಸ್ಟಾಗಿ ನೋಡೋದು ಫ್ರೆಂಡ್ಸ್. ಇಷ್ಟೇ ಇವರು ನೋಡಿ. ಆಲೆ ಇವಳಂತೂ ಏನೇ ತಗೊಂಡೆ? ಏನಿಲ್ಲ ನೋಡಕ್ಕೆ ಬರೀ ಆ ಡಿಂಪಲ್ ಬತ್ತೆ ಅಂದ್ಬಿಟ್ಟೆ ನಗೋದಲ್ವ ನೀನು. ಲಡ್ಡು ಮಾವನ ಆಟ ಸಾಮಾನು ಕೇಳಿ ಕೊಡಿಸ್ತದೆ. ಇಬ್ರು ಮಾವ ಅವ್ರೆ. ನಮ್ಮ ಪಿಂಟು ನಮ್ಮ ಲಡ್ಡು ಆಟ ಸಾಮಾನು ಸುಮ್ಮನೆ ಆಟ ಸಾಮಾನು ತಗ ಎಲ್ಲ ಹೊಡೆದಾಕ್ಬಿಡ್ತಾನೆ. ತಗಸ್ಕೊಳ್ಳೋ ಗಂಟ ಬಿಡ್ತಾ ಇಲ್ಲ. 1.5 ವರ್ಷದ ಮಗುಗೆ ಈಗಲೇ ಆಟ. ಈ ಆಟ ಸಾಮಾನು ಅಂಗಡಿಗೆ ಬಂದ್ಬಿಟ್ಟು ಚೈಲ್ಡ್ಹುಡ್ ನೆನಪಾಯ್ತೈತೆ. ಚೈಲ್ಡ್ ಮೆಮೊರೀಸ್ ಬೆಸ್ಟ್ ಮೆಮೊರಿ. ಮೊನ್ನೆಗೂ ಆಟ ಸಾಮಾನು ಬೇಕು ಅಂದಂಗಂತ ತಗಸ್ಕೊಂಡೇ ಬಿಟ್ಟ. ಅಯ್ಯೋ ಕತೆ. ನಮಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮಗೆ ಕೊಡ್ಸಿ ಅನ್ನೋರೇ ಇರಲಿಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿ ವೇಸ್ಟ್. ಎಳೆ ಮಕ್ಳು ಆಟ ಸಾಮಾನೆಲ್ಲ ಎತ್ಕ ಆಟ ಆಡ್ಬೇಕು ನಮ್ಮ ಅಣ್ಣ. ಇದಕ್ಕಂತೂ ಫೋಟೋ ಹುಚ್ಚು ಬಂದ್ಬಿಡೈತೆ. ಯಪ್ಪ ಹೊಸಿ ಫೋಟೋ ಅಂತ ಇಲ್ಲ. ಓ ಶಿವ, ಇವ್ರ ಜೊತೆ ಬಂದ್ಬಿಡ್ರಂತೂ ಫುಲ್ ಫನ್ನಾಗೆ ಎಂಜಾಯ್ ಮಾಡ್ಕೊ ಬರ್ಬೇಕು. ಇವಳಿಗಂತೂ ಅದು ಏನು ಫೋಟೋ ಅಂತವಳು. ಯಪ್ಪ ದೇವ, ಹುಚ್ಚಿ ಆಗ್ಬಿಟ್ಟವಳೆ ಫೋಟೋ ಹುಚ್ಚಿ. ಮನೆಗೆ ಬರೋಕ್ಕೆ ಜ್ಞಾನನೇ ಇಲ್ಲ. ಹೊರಡೋದ ಅಂದರೆ ಇದೇನೋ ಫೋಟೋ ಕ್ಯಾಮ್ರಾ ಅಂದ್ಕೊಂಡು ಬಂದ್ಬಿಡೈತಿದ್ಕೆ ಅಲ್ಲಿ. ಅವಾಗಿನ ಸೈಕ್ ಮಾಡ್ತಾವಳು ನನಗೆ. ಮಗುಗೆ ಆಟ ಸಾಮಾನು ತಗಸ್ಕೊಂಡು ಇಲ್ಲ ಅವರೆಲ್ಲ ಇವ್ರುಗಳೇ ಚಿಕ್ಕ ಮಕ್ಳಾಗ್ಬಿಟ್ಟವ್ರೆ ಫ್ರೆಂಡ್ಸ್. ಯಪ್ಪ ಈ ಬಣ್ಣ ಅಂತೂ ಪಾಪ ತುಂಬ ಡಿಸೆಂಟ್ ಥರ ಬರ್ತವ್ರೆ. ಡಿಸೆಂಟ್ ಅಂತ ಅಂದರೆ ಆ ಥರ ಡಿಸೆಂಟ್ ಏನಲ್ಲ, ನೋಡಕ್ಕೆ ಹಿಂಗೆ ಅವ್ರೆ 4 ಜನ ಹುಡುಗಿರು ಮೇಂಟೈನ್ ಮಾಡ್ತಾವ್ರೆ. ಏನೇನೋ ಫನ್ನಾಗಿ ಆಡೋದು ಸೈಕ್ ಥರ. ಇಲ್ಲಿ ಮಗಿಂದ ಏನಾರು ಹಾಳು ಮಾಡಬೇಕು, ಆಮೇಲೆ ಮಾತಾಡ್ತೀನಿ. ಅವ ಅಣ್ಣ ಪಾಪ ಪ್ರೀತಿನ ಕೊಡ್ಸವ್ರೆ, ಬೆಲೆ ಇಲ್ವಾ? ಇಲ್ಲಿ ಇವೇ ಚಿಕ್ಕ ಮಕ್ಳಾಗ್ಬಿಟ್ವು. ಎಲ್ಲ ಮದುವೆ ಆದರೆ ಫೈನಲಿ ಹೊರಟ್ವಿ ಫ್ರೆಂಡ್ಸ್. ನಮ್ಮ ಅಣ್ಣ ಫುಲ್ ಡ್ರೈವಿಂಗಲ್ಲಿ ಬ್ಯುಸಿ ಆಗ್ಬಿಟ್ಟವನೆ. ನಮ್ಮ ಗಾಯ್ಸ್ ಎಲ್ಲ ಅಣ್ಣ ಏನಾರು ಹೇಳೋಣ ನನ್ನ ಬ್ಲಾಗ್ಗೆ. ಕಡಲೆಪುರಿ ತಗೊಳ್ಳೋಣ ಅಂತ ಬಂದ್ವಿ ಗಾಯ್ಸ್. ನಮ್ಮಮ್ಮ ಹೇಳಿ ಕಳಿಸಿದ್ದಾರೆ ಕಡಲೆಪುರಿ ತಗೊಂಡು ಬಾ ಅಂತ. ಇವ್ರುಗಳೆಲ್ಲ ನಮ್ಮಣ್ಣ ಸಮೋಸ ನನ್ನೂ ಬಿಟ್ಬಿಟ್ಟು ತಿನ್ನಕ್ಕೆ ಅದು ಹೆಂಗೆ ಮನ್ಸು ಬರ್ತಿತ್ತು. ಅಣ್ಣ ನಂಗೆ ಕೊಡ್ಸಲ್ವಾ?
ನನ್ಗೆ ಇಷ್ಟ ಇಲ್ವಲ್ಲ ತಿನ್ನಕ್ಕೆ ಉಟ್ಬಿಟ್ಟವ್ರು ಇವರೆಲ್ಲ. ಇವಳಂತೂ ಹೇಳಂಗೆ ಇಲ್ಲ, ಬರೀ ತಿನ್ನೋದೇ ನೋಡೋದು. ಅನ್ನೂ ಬಿಟ್ಬಿಟ್ಟು ತಿನ್ನೋದು ಎಪ್ಪಾಕು. ಬರೀ ಏನೇನೋ ತಿನ್ನಕ್ಕೆ ಏನೇನೋ ಐಟಮ್ಸ್ ಎಲ್ಲ ತಗೊಂಡು ಪುರಿ ಐತೆ ಎಲ್ಲ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ರು. ನಮ್ ಲಡ್ಡು ಬೇರೆ ಕೊಟ್ಬಿಟ್ಟವ್ರೆ ಅವರಪ್ಪ. ಪುನಿಯಣ್ಣ ತಿನ್ನೋದ್ರಲ್ಲಿ ಬಿಸಿನಾ? ಯೋಗರಾಜ್ ಅಣ್ಣ ನೀವು? ಆಯ್ತು ಬಿಡಿ ತಿನ್ನಿ. ಆಯ್ತು ಏನಪ್ಪ ಪಿಂಟುಮ್ಮ ಏನು ಮಗ್ನೆ? ಅಮ್ಮಂಗೆ ಕೊಡಲ್ಲ? ಪಿಂಟು ಅಮ್ಮಂಗೆ ಕೊಡಲ್ಲ? ಹೋಗ್ಬೇಡ ನೀನ್ ನಂಗೆ. ಟ್ರೀಟ್ ಕೊಡ್ಸ್ದ ಪುನಿಯಣ್ಣಂಗೆ ಎಲ್ಲ ತಿಂತವ್ರು ನಾನು ಬಿಟ್ಬಿಟ್ಟು. ಅದ್ ಹೆಂಗ್ ಮನ್ಸು ಬರ್ತದೆ ಇವ್ರಿಗೆಲ್ಲ? ಛೀ. ಮತ್ತೆ KRS ಹೋಗೋ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆರ್ತಿ ಕೂಡ ಕಂಪ್ಲೀಟ್ ಆಯ್ತು. ಈಗ KRS ಬ್ಯಾಕ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಫ್ರೆಂಡು ಅಂತಾಳೆ. ಒಂಚೂರು ಏನು ಕೊಡಲ್ಲ. ನಾನು ತಿಂದಿಲ್ಲ ಅನ್ನೋ ಫೀಲು ಇಲ್ಲ, ನನ್ನ ಗಂಡಂಗೂ ಇಲ್ಲ. ನೀರು ಹೊಡಿದರೆ ಕಣ್ಣೆ ನೋಡಿ. ಎಷ್ಟು ವ್ಯೂಸ್ ಮಾತ್ರ ಅಲ್ಟಿ ಗಾಯ್ಸ್ ಇಲ್ಲಿ. ನೆಕ್ಸ್ಟ್ ಲೆವೆಲ್ ಇಲ್ಲಿ ಪೀಸ್ ಫುಲ್ ತುಂಬ್ಕೊಬಿಟ್ಟಿದ್ವಿ. ನಮ್ಮ ರೋ ಪಾಪ ಫೋನ್ ಕೊಟ್ಬಿಟ್ಟು ಸುಮ್ಮನೆ ಪಾಪ ಅವ್ರದೇ ಅವ್ರ ಲವರ್ ಬ್ಯಾಕ್ ವಾಟ್ರ್ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಇವತ್ತು ನಮ್ಮ ಲಡ್ಡು ಎಲ್ಲಾರು ಬಂದ್ಬಿಟ್ರೆ ಫುಲ್ ಖುಷಿ ಅಲ್ಲಿ. ಅಯ್ಯೋ ಫ್ರೆಂಡ್ಸ್, ನನ್ನ ಗಂಡ ಇವತ್ತು ಫುಲ್ ಖುಷಿ. ಇವತ್ತು ಹೊರಗಡೆ ಎಲ್ಲ ಕರ್ಕೊಂಡು ಬಂದು ಎಂಜಾಯ್ ಮಾಡಿಸ್ತಿದ್ದಾರೆ. ಥ್ಯಾಂಕ್ ಯು, ಲವ್ ಯು. ಏನು ಮಾತಾಡಲ್ಲ ಅವ್ರು ಅಷ್ಟೇ ಫ್ರೆಂಡ್ಸ್. ಯಪ್ಪ ಬ್ಯಾಕ್ ವಾಟರ್ ಅಂತೂ ನೆಕ್ಸ್ಟ್ ಲೆವೆಲ್. ಪೇಪರ್ ಚಿಂದಿಲಿ ಇಲ್ಲೆಲ್ಲ ನೀರು ಬಂದ್ಬಿಡೈತೆ ಫ್ರೆಂಡ್ಸ್. ಅಲ್ಲಿ ಹೆಂಗೆ ಅಲೆ ವಾವ್ ನೆಕ್ಸ್ಟ್ ಲೆವೆಲು. ಎಷ್ಟೊಂದು ಸಲ ಬಂದಿದ್ದೀನಿ, ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲು. ಸೂಪರ್ ಐತೆ ಫ್ರೆಂಡ್ಸ್, ನಿಜವಾಗ್ಲೂ ಸೂಪರ್ ಇವತ್ತು ವ್ಯೂಸು. ಅದೇನಂದ್ರೆ ಯಾರಿಗೂ ಕಾಣ್ತೀರಾ, ಮೋಸ್ಟ್ಲಿ ನಮ್ಮ ಅಣ್ಣ ಕಾಣಿಸ್ಬಿಡ್ತಂತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಯಾರು ಕಾಣಿಸುತ್ತೆ ಒಬ್ಬರಿಗೆ ಕಾಣಿಸುತ್ತೆ ಅಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಆಚೆಗೆ ಹೆಂಗೆ ನೀರು ಬರ್ತದೆ. ಸೂಪರ್ ವ್ಯೂಸ್ ಇವತ್ತು. ಒಳಗೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಳಗೋಗಿ ದೇವ್ರದ್ದು ನಮ್ಮ ಕೃಷ್ಣನ ದರ್ಶನ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್. ಗೋಪಾಲಕೃಷ್ಣ ಗಾಯ್ಸ್. ಇವತ್ತು ಚಿಂದಿ ಇವತ್ತು ನೋಡೋಕೆ ಅಲ್ಟಿ. ಮಗನೇ ಖುಷಿನಾ ನಿಂಗೆ? ಇಲ್ಲೆಲ್ಲ ಖುಷಿ ಇದ್ದೀನಿ. ಚಿಕ್ಕಿ ಜೊತೆ ನಮ್ಮ ಬತ್ತವ್ರು ಬೇಗ ಬರೋದು. ಅಯ್ಯೋ ಇವ್ರ ನಂಬ್ಕೊಂಡು ಕಡೆ ಏನು ಹೇಳ್ತೀರ ಏನಾರು ಹೇಳಿ. ಆಚೆ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಫೋಟೋ ಸೆಕ್ಷನ್ ನಡೀತಿದೆ. ನಮ್ಮ ಫ್ರೆಂಡ್ಸ್ದೆಲ್ಲ ಫೋಟೋ ಎಲ್ಲಿ ಬಂದ್ರು ಫೋಟೋ. ಅದು ಬಿಡಲ್ಲ. ನಮ್ಮ ಲಡ್ಡು ಮುಂದೆ ನೋಡಿ ಫ್ರೆಂಡ್ಸ್. ಅವ್ರ ಖುಷಿನೋ ಖುಷಿ. ಅವ್ರ ಅಪ್ಪಂದ್ರು ಒಂದು ಒಳ್ಳೆ ಕ್ವಾಟ್ಲೆ ಫ್ರೆಂಡ್ಸ್. ಇವನು ಅಣ್ಣ ಅಂತಾನೆ ನನ್ನೇ ಬಿಟ್ಬಿಟ್ಟು ಸೆಲ್ಫಿ ತಗೋತಾವ. ನೀವು ಎಂತ ಇರ್ಬೇಕು ಪಾಪ. ಇವಣ್ಣ ಫೋನ್ ಕೊಟ್ಬಿಟ್ಟು ಪಾಪ ಅವ್ರದೇ ಅವ್ರು ಲೋಕದಲ್ಲ ಅವ್ರಿಗೆ ಫ್ರೆಂಡ್ಸ್. ಇವಳು ನನ್ನ ಫ್ರೆಂಡ್ ನಮ್ಮ ಅಣ್ಣ ಜೊತೆ ಹೋಗಿ ಸೆಲ್ಫಿ ತಗೊಂಡು ಫೋಟೋ ತಗೊಂಡಿದ್ದೆ. ಬೇಕಾದ್ರೆ ಇವಳು ಹೇಳ್ದಂಗೆ ಹೇಳ್ಸ್ಕೊತೀನಿ ನಾನು. ಇವಳು ಇವರೆಲ್ಲ ಚೆನ್ನಾಗಿ
ಚೆನ್ನಾಗಿ ತಿಂದವ್ರೆ. ನಾನು ಏನು ತಿಂದಿಲ್ಲ, ನಂಗೆ ಹೊಟ್ಟೆ ಹಸಿ ಬನ್ನಿ ಅಂದ್ರೂ ಬರ್ತಾ ಇಲ್ಲ ನನಗಂತೂ. ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನು. ನಂಗೆ ಇನ್ನೂ ಹೊಟ್ಟೆ ಸುಸ್ತಾ ಇದ್ದಿದ್ದೆ. ಸಿನಿಮಾ ಹೊಟ್ಟೆ ಹಸಿದೈತೆ ನನಗೆ. ಅವಾಗಲೇ ಕೊಡಿಸ್ತು ಏನು ತಿನ್ನಲೇ ಇಲ್ಲ. ಹೊಟ್ಟೆ ಹಸಿದ ಪಾಲು ತಿನ್ನೋಣ ಅವಾಗಿಂದ ಹೇಳಿ ಹೊಟ್ಟೆ ಹಸಿ ಅಂತ ಇವಾಗ ಚಾಟ್ಸ್ ತಿನ್ನ ಕರ್ಕೊಂಬಂದಿದ್ದಾರೆ. ಅದು ಏನಂದರೆ ಪಾನಿಪುರಿ ಬಿಗ್ ಅಲ್ಲ ಸ್ಮಾಲ್ ತಿನ್ಸ್ಬಿಟ್ಟು ಏನಾದ್ರು ಸುಮ್ಮನೆ ಆಗ್ಬಿಡೋದು ಅಂದ್ಬಿಟ್ಟು ಪಾನಿಪುರಿ ಕರ್ಕೊಂಡ್ಬಂದಿದ್ದಾರೆ. ಗಾಯ್ಸ್ ಏನು ಹೇಳ್ತೀರಾ ಗಾಯ್ಸ್? ಸೋ ಟಯರ್ಡ್ ಆಗ್ಬಿಟ್ಟಿದ್ವಿ ಒಂದೇ ದಿನಕ್ಕೆ. ಯಪ್ಪ ಇವ್ರಗಳ ಜೊತೆ ಸೇರಿ ನಿಜ ತಲೆನೋವು ಬಂದ್ಬಿಟ್ಟಿದೆ. ಹುಚ್ಚ ಬಂದಂಗೆ ಫೋಟೋ ತಗೊಂಡ್ರೆ ಹಂಗೆ ಆಗೋದು. ಪಾನಿಪುರಿ ಕೊಡ್ಸಿದ್ದಾರೆ ಫ್ರೆಂಡ್ಸ್. ಯಪ್ಪ ಈಗ ತಿನ್ಬಿಟ್ಟು ಹೋಗೋದೆ. ಅಯ್ಯೋ ಗಾಯ್ಸ್, ಇವಾಗ ಬಂದ್ವಿ. ಈ ಬ್ಲಾಗ್ ಎಂಡ್ ಮಾಡಿದ್ರೆ ಸಾಕು. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಎಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.